ಕಾಂಪ್ಲಿಕೇಟೆಡ್ ಇಲ್ಲ. ದ್ವೇಷ ಭಾಷಣ ಮಾಡಿದ್ರೆ ಈ ಕಾನೂನು ಅನ್ವಯಿಸ್ತದೆ, ದೇಶ ಭಾಷಣ ಮಾಡಿಲ್ಲ ಅಂದ್ರೆ ಅನ್ವಯಿಸೋದಿಲ್ಲ. ಸುಮ್ಮನೆ ಬಸವಣ್ಣನವರಿಂದ ಹಿಡ್ಕೊಂಡು ಗಾಂಧಿ ಅವ್ರ ತನಕ ಮಾತಾಡೋದು ಏನು ಪ್ರಯೋಜನ ಇಲ್ಲ. ದ್ವೇಷ ಭಾಷಣ ಮಾಡಿ ನೀವು ಮಾಡ್ತೀರಾ? ಮಾಡೋದಿಲ್ಲ. ಯಾರು ಮಾಡ್ತಾರೆ ಅನ್ಭವಿಸ್ತಾರೆ. ಈಗ ನಿಮ್ಗೆ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಇದೆ ಅಂದ್ರೆ ಅಭಿವ್ಯಕ್ತ ಸ್ವಾತಂತ್ರ್ಯ ಅಂದ ತಕ್ಷಣ ನೀವು ಎಲ್ಲಾನು ಏನು ಪ್ರಯೋಜನ ಇಲ್ಲ. ಪಾಸ್ ಮಾಡಿಕೊಟ್ಬಿಡಿ. ಡಿಸೋಜ ಯಾಕೆ ಇಂಟರ್ಫಿಯರ್ ಹಾಕಿರಿ? ಮಾತಾಡಕ್ ಕೊಟ್ಟಿನಿ. ಆಯ್ತು, ಹೇಳ್ತೀನಿ, ಹೇಳಿದೆ. ಆಯ್ತಪ್ಪ, ಮಾಡ್ತೀರಾ? ಇದು ಪ್ರಜಾಪ್ರಭುತ್ವ. ಈ ಕಡೆವರೆಗೂ ಅಥವಾ ಆ ಕಡೆವರೆಗಲ್ಲ ಇದು ವಿಷಯ. ಸಮಾಜಕ್ಕೆ ಎಲ್ಲರಿಗೂ ಇರೋ ಕಾರಣದಿಂದ ನಾವಿಲ್ಲಿ ಕುಳಿತು ಮಾಡ್ತಕ್ಕಂಥದ್ದು ಯಾರಿಗೂ ನಾಳೆ ಅನ್ಯಾಯ ಆಗಬಾರದು, ಯಾರಿಗೂ ಅನ್ಯಾಯ ಆಗಬಾರ್ದು. ನನಗಾಗತ್ತೆ ಅಂತ ಬೇರೆಯವರೆಗೂ ಕೂಡ ಆಗಬಾರ್ದು. ಸಮಾಜದ ವಿಷಯ, ಸಮಾಜದ ಸ್ವಾಸ್ಥ್ಯತೆಯ ಚರ್ಚೆಗಳು ನೈತಿಕ ಹಕ್ಕಿಲ್ಲ ಇರೋದೇ ಚರ್ಚೆ ಮಾಡಕ್ಕೆ. ಈಗ ಕೊಟ್ಟಿನಿ. ಬೆಂಗಳೂರಿಂದ ಇಲ್ಲಿ ಬಂದಿರೋದು ಕುಂದ ತಿಂದು ಹೋಗಕ್ಕಲ್ಲ, ಇಲ್ಲಿ ಬಂದಿರೋದು ನಾವು ಚರ್ಚೆ ಮಾಡಕ್ಕೆ. ಅದರಿಂದ ದಯವಿಟ್ಟು ತಾಳ್ಮೆಯಿಂದ ಕೂತ್ಕೊಳ್ಳಿ. ಸಭಾಪತಿಗಳೇ ಒಂದ್ ನಿಮಿಷ ಇರ್ರಿ. ಅಲ್ಲ, ನೀವು ಟೈಮ್ ಫಿಕ್ಸ್ ಮಾಡಿ ಸಭಾಪತಿಗಳೇ. ಎಲ್ಲ ಅರ್ಧ ಗಂಟೆ ಮಾತಾಡಿದ್ರೆ ನಾಳೆ ಬೆಳಗ್ಗೆಗೂ ಬಿಲ್ ಪಾಸ್ ಆಗೋದಿಲ್ಲ. ಇದು ನಿಮ್ಗೆ ನೋಡ್ರಿ, ಒಂದ್ ನಿಮಿಷ ರವಿಕುಮಾರ್ ಸಭಾಪತಿಗಳ ಹತ್ರ ಮಾತಾಡ್ತಾ ಇದ್ವಿ. ಒಂದ್ ನಿಮಿಷ ಅವ್ರು ಏನಂತೆ ಮಾಡ್ತಾ ಇದೀವಿ. ಒಂದ್ ನಿಮಿಷ ಸಭಾಪತಿಗಳ ಗಮನ ತರ್ತಾ ಇದ್ವಿ. ಒಂದ್ ನಿಮಿಷ ನೋಡಿ ರವಿಕುಮಾರ್, ನಡುವೆ ಎದ್ದು ಮಾತಾಡೋದು ಒಳ್ಳೇದಲ್ಲ. ಟೈಮ್ ಇದೆ, ನಾ ಹೇಳಿದ್ದೀನಿ. ಆದ್ರೆ ಬೇರೆಯವರ 14 ಜನ ಮಾತಾಡಿದಾರೆ, ಸ್ವಲ್ಪ ಮಾಡಬೇಕು. ಎಲ್ಲರಿಗೂ ಚಾನ್ಸ್ ಬೇಕಲ್ಲ, ಮಾತಾಡಬೇಕು. ಆಯ್ತು ರವಿ, ಮುಗಿಸ್ರಿ. ಎಲ್ಲರೂ ಚೆನ್ನಾಗತ್ತೆ. ಮುಗಿಸಿ ಬೇಗ. ಮಾನ್ಯ ಸಭಾಪತಿಗಳೇ, ಮಾತಾಡ್ಬೋದು, ಬಟ್ ಬೇರೆ ಗಾಂಧೀಜಿಯವರನ್ನ ಯಾರು ಪೇಟೆಂಟ್ ಮಾಡಿಸ್ಕೊಂಡ್ರೆ ಅವ್ರ ಹಕ್ಕಾಗತ್ತೆ. ನನಗೆ ತಿಳಿದಿರೋ ಪ್ರಕಾರ ಯಾರೂ ಪೇಟೆಂಟ್ ಮಾಡಿಸಿಲ್ಲ, ಮಾಡ್ಸಕ್ಕೂ ಆಗಲ್ಲ. ಅಕಸ್ಮಾತ್ ಯಾರು ಮಾಡಿಸಿದ್ರೆ ಲೋಕಸಭೆಯಲ್ಲಿ ಒಳಪಡುತ್ತೆ. ತೆಗೆದಾಕ್ಬಿಟ್ಟು ಮಾತಾಡೋದಕ್ಕೆ ಹಕ್ಕಿಲ್ಲ ನಿಮ್ಗೆ. ನಾನು ಖಂಡಿತ ಮಾತಾಡಲ್ಲ. ಆಯ್ತು, ಮುಗಿಸ್ರಿ. ಮಾನ್ಯ ಸಭಾಪತಿಗಳೇ, ಈ ಸರಳವಾಗಿ ವಿವರಿಸೋದಕ್ಕೆ ಬಸವಣ್ಣವ್ರು ಏನು ಹೇಳ್ತಾರೆ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತಾರೆ. ಅಂದರೆ ಸ್ವರ್ಗ ನರಕವನ್ನು ಬಹಳ ಸರಳವಾಗಿ ಅವರು ಜನರಿಗೆ ತಿಳಿಸೋದಕ್ಕೆ ಹೇಳಿದ್ರು. ಆಚಾರವೇ ಸ್ವರ್ಗ. ಈಗ ಬಿಲ್ ಬಗ್ಗೆ ಹೇಳ್ಬಿಡು ಸಾಕು. ಬಿಲ್ಗೆ ಬಂದಿದೆ, ಅದಕ್ಕಾಗಿಯೇ ಬಿಲ್ಗೆ ಸಂಬಂಧಪಟ್ಟಿದ್ದೇನೆ ಸರ. ಬಿಲ್ ಅದನ್ನ ಹೇಳ್ತಾ ಇರೋದು, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತಾನೆ ಬಿಲ್ ಹೇಳ್ತಾ ಇರೋದು. ತಾವು ಅಪಾರ್ಥ ಮಾಡ್ಕೊಂಡಿದ್ದೀರಿ. ನಾನು ನೀವೇನು ಹೇಳಿದೆ ಮಾತಾಡಿ. ಈಗ ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಅದಾವುದಯ್ಯ, ದಯೆ ಇರಬೇಕು ಸಕಲ ಜೀವಾತ್ಮಗಳಿಗೂ ಅಂತ ಹೇಳ್ತಾರೆ. ನಾನು ಹೇಳೋದಂದ್ರೆ ಹೋಗಿರೋದ್ರಿಂದ ಬಿಲ್ ತಂದಿರೋದು. ನೀವು ಈಗ ನಾನು ಹೇಳೋದೇನಂದ್ರೆ, ಒಂದು ಮತಗ್ರಂಥ ಒಂದು ಮತಗ್ರಂಥ ಏನು ಹೇಳುತ್ತೆ ಅಂದರೆ, ಮೋಮಿನ್ನ ಕರ್ತವ್ಯ ಏನು ಅಂತ ಹೇಳುತ್ತೆ ಒಂದು ಮತಗ್ರಂಥ. ಮತ್ತು ಜಿಹಾದ್ ಮತ್ತು ಕಿತಾಲ್ ಬಗ್ಗೆ ಹೇಳುತ್ತೆ. ಅದೊಂದು ಹೇಳುತ್ತೆ, ಮೋಮಿನ್ ಅಂದರೆ ವಿಶ್ವಾಸಿ, ಯಾರು ಮೋಮಿನ್ ಅಂದರೆ ಅಲ್ಲದೆ ಇರೋರು ಯಾರು ಕಾಫಿರ್. ಆ ಕಾಫಿರ್ಗೆ ಏನು ಮಾಡಬೇಕು ಅಂತ ಅದು ಹೇಳೋದೇನು ಅಂತ ಹೇಳಿದ್ರೆ, ಸಬೀಲಿಲ್ಲಾಹ್ ಅಂತ ಅದು ಒಂದು ಮಾತನ್ನು ಉಲ್ಲೇಖ ಮಾಡುತ್ತೆ. ಕಿತಾಲ್ ಪಿ ಸಬೀಲಿಲ್ಲಾಹ್. ಕಿತಾಲ್ ಎನ್ನೋದರ ಮೂಲ ಪದ ಕತ್ಲ್, ಅಂದ್ರೆ ಅದಕ್ಕೆ ಕಿತಾಲ್ ಅನ್ನೋದರ ಪದವನ್ನು ಸಭಾಧ್ಯಕ್ಷರೇ, ಕತ್ಲ್ ಅಂತ. ದಯವಿಟ್ಟು ಪಾಯಿಂಟ್ ಆಫ್ ಆರ್ಡರ್ ನೋಡಿ, ಇದನ್ನೆಲ್ಲ ದಯವಿಟ್ಟು ಇಲ್ಲಿ ಉಲ್ಲಂಘನೆ ಮಾಡಂಗಿಲ್ಲ. ಕಾರಣ ಕಾಫಿರ್ ಅಂದ್ರೆ ನಾನ್ ಬಿಲೀವರ್.
ಕಾಫಿರ್ ಅಂದ್ರೆ ನಾನ್ ಬಿಲೀವರ್. ಗೊತ್ತಿಲ್ದೆ ಯಾಕೆ ಮಾತಾಡ್ತೀರಾ? ಗೊತ್ತಿಲ್ದೆ ಯಾಕ್ರಿ ಮತ್ತೆ ಪ್ರಚೋದನೆ ಮಾಡ್ತೀರಾ? ಏನು ಈ ಹೌಸಿಂದ ಏನ್ ಸಂದೇಶ ಕೊಡ್ತಾ ಇರೋದು? ಏನ್ ಬಾಯಿ ಬಂದಂಗೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಸದನದಿಂದ ಏನ್ ಸಂದೇಶ ಕೊಡ್ತಾ ಇದ್ದೀರಿ? ಮಾತಾಡ್ತಾರಂತ ಈ ಸದನದಿಂದ ಏನ್ ಸಂದೇಶ ಕೊಡ್ತಾ ಇದ್ದೀರಿ ನೀವು? ಕೋರ್ಟಿನ ಆದೇಶದ ಮೇಲೆ ಮಾತಾಡಿದ್ದಾರೆ. ಡೆಫಿನಿಷನ್ ಇದೆ. ಈ ಸದನದಿಂದ ಏನ್ ಸಂದೇಶ ಕೊಡ್ಬೇಕು ಅಂತ ಈಗ ಷಡ್ಯಂತ್ರದ ಭಾಗ ನೋಡಿ, ವಿಷಯ ಸಂಬಂಧ ಇಲ್ಲದೆಲ್ಲ ಮಾತಾಡಿ ಸರ್, ಇದೆಲ್ಲ ನೀವು ಧರ್ಮ ಅಂತ ತಂದಿದ್ದೀರಿ. ರವಿ ಸುಮ್ನೆ ಯಾಕೆ ನಮಗೂ ಅನ್ವಯ ಆಗುತ್ತೆ. ರವಿ ಅಣ್ಣ, ಈ ರವಿ ಸುಟ್ಟಾಕೋ ಅಧಿಕಾರವನ್ನು ಕೊಟ್ಟಿದೆ ಮನುಸ್ಮೃತಿ ಸಂವಿಧಾನದಾಗ. ನಮ್ಮಲ್ಲಿ ಟೀಕೆ ಮಾಡಬಹುದು, ನಮ್ಮಲ್ಲಿ ದೇವ್ರನ್ನು ಟೀಕೆ ಮಾಡಬಹುದು, ಬದುಕು ಹಕ್ಕು ಕೊಡುತ್ತೆ ದೇವರಿಲ್ಲ. ಸಭಾಪತಿಗಳೇ, ನಾವು ಯಾವ ಸ್ಥಿತಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಮಗೆ ಕನ್ನಡ ಇಂಗ್ಲಿಷೇ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಹೋಗಿ ಉರ್ದು ಭಾಷೆ ನಾವು ಮಾತಾಡಿದ್ರೆ ಯಾರನ್ನಾದ್ರೂ ಅದು ಪ್ರಚೋದನಕಾರಿ ಮಾಡೋ ಪ್ರಶ್ನೆಗಳೇ ಬರುತ್ತೆ. ನಮ್ಗೆ ಅರ್ಥ ಗೊತ್ತಿದ್ರೆ ಈಗ ರಿಲಿಜನ್ನು ಧರ್ಮ ಅಂದ್ರು. ಧರ್ಮ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ನಮ್ಮ ಭಾಷೆ 22 ಭಾಷೆಯಲ್ಲಿ, ರಿಲಿಜನ್ ಇಂಗ್ಲೀಷಲ್ಲಿ. ಧರ್ಮ ಅಂದ್ರೆ ಏನು ಇಂಗ್ಲೀಷಲ್ಲಿ? ರಿಲಿಜನ್ ಅಂದರೆ ಕನ್ನಡದಲ್ಲಿ ಏನು ಧರ್ಮ. ಅದಕ್ಕೆ ವ್ಯತ್ಯಾಸ ಇದೆ ಅಂದ್ರೆ ನಾವೇನು ಹೇಳೋಣ? ಕನ್ನಡ ಇಂಗ್ಲೀಷೇ ನಮ್ಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಇನ್ನು ಉರ್ದು ಅಂತ ನಾವಂದ್ರೆ ಏನು ಮಾಡ್ಬೇಕು ಹೇಳಿ? ಅದಕ್ಕೆ ದಯವಿಟ್ಟು ಬಿಲ್ಲಿಗೆ ಸ್ಥಿಮಿತ ಆದರೆ ಭಾಳ ಒಳ್ಳೆಯದು. ಇಲ್ಲ ಅಂದರೆ ನಾನು 1 ಗಂಟೆ ಅಲ್ಲ 24 ಗಂಟೆ ಭಾಷಣ ಮಾಡ್ತೀನಿ. ದಯವಿಟ್ಟು ಅವಕಾಶ ಕೊಡಬೇಡಿ, ಅವಕಾಶ ಬೇಡ, ಅವಕಾಶ ಬೇಡ. ಸ್ಥಿಮಿತವಾಗಿ ಮಾತಾಡಿ ನೋಡಿ, ಮಾತಾಡಿದ್ದೀನಿ, ಸಾಯೋವರೆಗೂ ಮಾತಾಡ್ತೀನಿ. ಸಭಾಧ್ಯಕ್ಷರೇ, ಸಾಯೋವರೆಗೂ ಮಾತಾಡ್ತೀನಿ. ಕೇವಲ ಸದನಕ್ಕೆ ಸಭಾಪತಿಗಳು ನೋಡಿ, ಇವರ ಟೈಮ್ ಬೇಕು. 1 ನಿಮಿಷ ಎಷ್ಟೊತ್ತರ ಮಾತಾಡ್ಬೇಕಾದ್ರೆ 2 ತಾಸು ಮಾತಾಡ್ಕಾಕತ್ತೀನಿ ನೋಡಿ. ಮತ್ತೆ ಪ್ರಚೋದನಕಾರಿ ಬಿಲ್ ಐತೆ, ಅದ್ರ ಮೇಲೆ ಪ್ರಚೋದನೆ ಮಾಡಿದ್ರ ಈಗ ನೋಡಿ. ಮುಗಿಸ್ರಿ ಸಭಾಪತಿಗಳೇ, ಮಾತು ಆಡೋದು ಈ ಸದನದಲ್ಲಿ ಪರಮಾಧಿಕಾರ. ನೀವೆಲ್ಲ ಅದನ್ನ ಕಡತದಿಂದ ಕಿತ್ತಾಕೋ ಅಧಿಕಾರ ನಿಮಗಿದೆ, ಆದ್ರೆ ಮಾತಾಡೋದು ನನ್ನ ಪರಮಾಧಿಕಾರ. ಒಬ್ಬ ಸದಸ್ಯ ಪರಮಾಧಿಕಾರ. ನನ್ನ ಸಪ್ತದಲ್ಲಿ ಇಲ್ಲ, ಮಾತಾಡೋ ಅಧಿಕಾರ ಇದೆ. ಏನ್ ಬೇಕಾದ್ರೆ ಮಾತಾಡೋ ಅಧಿಕಾರ ಯಾರಿಗೂ ಇಲ್ಲ. ಅದ್ರ ಬಗ್ಗೆ ಇಲ್ಲ, ಸಭಾಪತಿ ಹೆಂಗ್ ಬೇಕಾದ್ರೆ ಮಾತಾಡೋದಲ್ಲ. ಸಂವಿಧಾನ ಮಾತಾಡೋದಿದೆ. ಕೊಡ್ರಿ, 1 ನಿಮಿಷ ಕೊಡ್ರಿ. ಡಿ ಟಿ ಶ್ರೀನಿವಾಸ್ ಸಾಕು. ರವಿ ಕುತ್ಕೊಳ್ಳಿ, ಸಾಕು. ಡಿ ಟಿ ಶ್ರೀನಿವಾಸ್ ಅವಕಾಶಕ್ಕಾಗಿ ಕೊಡ್ರಿ. ಧನ್ಯವಾದಗಳು ಮಾನ್ಯ ಮಾನ್ಯ ಸಭಾಧ್ಯಕ್ಷ. ಕೊಡ್ತೀನಿ, ಆಮೇಲೆ ನಿಮ್ಗೆ ಕೊಡ್ತೀನಿ. ಇಲ್ಲ ಮುಗಿಸಿಲ್ಲ. ಕರ್ನಾಟಕ ದೇಶಭಾಷಣ ಪ್ರತಿಬಂಧಕ ವಿಧೇಯಕ 2025 ನಾನು ಮಾತಾಡೋದನ್ನ ವಿಧಾನಸಭೆಯಿಂದ ಅಂಗೀಕಾರವಾದ ರೂಪದಲ್ಲಿ ವಿಧೇಯಕವನ್ನು ಯಾಕಂತ ಹೇಳಿದ್ರೆ ಕುವೆಂಪುರವರ ಒಂದು ಕನಸು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಅವರು ಕನಸು ಕಂಡಿದ್ರು. ಈ ಒಂದು ವಿಧೇಯಕ
ಕರ್ನಾಟಕ ರಾಜ್ಯದಲ್ಲಿ ಒಂದು ನಿಮಿಷ ಸರಿ ಶ್ರೀನಿವಾಸ್, ಒಂದು ನಿಮಿಷ ನೋಡಿ. ನನ್ನನ್ನು ನೀವು ದುರುಪಯೋಗ ಮಾಡ್ಕೊಳತ್ತೆ ನಾನು ಕೇಳೋದಿಲ್ಲ. ಹೇಳಾಗುತ್ತೆ ಎಷ್ಟೋ ತನಕ ಟೈಮ್ ಬೇಕು. ಇಷ್ಟು ಮಂದಿ 14 ಮಂದಿ ಇದ್ದಾರೆ, ಟೈಮ್ ಲಿಮಿಟ್ ಇಲ್ಲ ಅಂತೇಳಿ ಏನು ಬೇಕಾದಷ್ಟು ಮಾತಾಡೋದು. ನಾನು ಹೇಳ್ತೀನಿ ಮುಗಿಸಂತ ಅವಾಗಿಂದ ಹೇಳಾಗಿದ್ದೀನಿ 10 ನಿಮಿಷ ಅಂತ ಹೇಳಾಗಿದ್ದೀನಿ. ಎಷ್ಟು ಜನ ಮಾತಾಡೋದು? ಮಾನ್ಯ ಸಭಾಪತಿಗಳೇ, ಶ್ರೀನಿವಾಸ್ ಒಂದು ನಿಮಿಷ. ಈಗ ನಾನು ನೀವು ಮುಗಿಸ್ತೀರ ಇಲ್ಲಿ ಇಷ್ಟ ಹೇಳಿ ನನಗೆ. ಸಭಾಪತಿಗಳೇ ನೋಡಿ, ಬಿಲ್ನಲ್ಲಿ ವಿಶ್ಲೇಷಣೆ ಮಾಡೋದಕ್ಕೆ ಅವಕಾಶ ಇದೆ. ಏನ್ ಬೇಕಾದ್ರೂ ವಿಶ್ಲೇಷಣೆ ಮಾಡಿ, ಬಿಲ್ ಬಗ್ಗೆ ಮಾತಾಡ್ಬಿಟ್ಟು ಇದಕ್ಕೆ ನೀವು ನಿರ್ಬಂಧ ಪ್ರಚೋದನಕಾರ ಇಲ್ಲೇ ಮಾಡ್ತೀವಿ. ಒಂದು ಕೆಟ್ಟ ಪ್ರೊಸೀಡಿಂಗ್ಸ್ಗೆ ದಾರಿ ಹಾಕ್ದಂಗೆ ಆಗುತ್ತೆ. ನೀವು ಬಿಲ್ ಮೇಲೆ ನಿರ್ಬಂಧ ಹಾಕ್ಬೋದು ಅಂತಿದ್ರೆ ಒಂದು ಕೆಟ್ಟ ಪದ್ಧತಿ ದಾರಿ ಹಾಕ್ದಂಗೆ ಆಗುತ್ತೆ. ನಾನು ಕೂತ್ಕೊಳ್ತೀನಿ. ಅವ್ರ ಮಾತು ತೊಳೆದು ಪಾಯಿಂಟ್ ಆಫ್ ಆರ್ಡರ್ ಹೇಳ್ತಾರೆ ಪುಟ್ಟನ. ಅಶಾಂತ್ ಇರ್ತಕ್ಕಂಥ ಪಾಯಿಂಟ್ ಆಫ್ ಆರ್ಡರ್ ಒಂದು ನಿಮಿಷ ಸರ್. ಮಾನ್ಯ ಅಧ್ಯಕ್ಷರೇ, ಖಂಡಿತ ನಾನು ಒಪ್ತೀನಿ. ಒಬ್ಬ ಸದಸ್ಯನ ಮಾತು ಪರಮಾಧಿಕಾರ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಈ ಬಿಲ್ ಬಗ್ಗೆ ಮಾತಾಡಬೇಕು. ವಿಶ್ಲೇಷಣೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಗಂಟೆಗಟ್ಟಲಲ್ಲಿ ಬೇರೆ ಬೇರೆ ಎಲ್ಲಿಂದ ಎಲ್ಲಿಗೂ ಹೋಗೋದಲ್ಲ. ಈ ತಂದಿರೋದು ಏನದೆ, ಏನಾಗಬೇಕು ಅಂತ ಹೇಳ್ಬೇಕು, ಏನ್ ಸರಿ ಇಲ್ಲ ಅಂತ ಪಾಯಿಂಟ್ ಆಫ್ ಆರ್ಡರ್ ಏನು ಅಂತ ಹೇಳಿ ತಡೀರಿ ಮಾತಾಡಿ. ನನಗೆ ಅವಕಾಶ ಕೊಟ್ಟಿದ್ದೀರಿ ನೀವು. ಇವ್ರು ನಾನು ಹೇಳಿಲ್ಲ, ಇವ್ರಿಗೆ ನಾನು ಮಾತಾಡಕ್ ಕೊಟ್ಟಿ ಅಲ್ಲ, ನಾನು ಈಲ್ಡಾಗಿದ್ದೀನ. ಇವ್ರು ಯಾಕೆ ಎಂತ ಮಾತಾಡ್ತಾರೆ? ಮಾತಾಡಿ, ನಾನು ಕುತ್ಕೊತೀನಿ, ನೀವು ಮಾತಾಡಿ. ಅವಕಾಶ ನೀವು ಮಾತಾಡಿ ಸ್ವಾಮಿ. ಅವಕಾಶ ಕೊಟ್ಟರೆ ಮಾತಾಡಿ. ನಂದು ತಕರಾರಿಲ್ಲ ಮನೆ ಅಧ್ಯಕ್ಷರೇ. ಸರ್ ಅಧ್ಯಕ್ಷ, ನಂದೇನು ತಕರಾರಿಲ್ಲ. ನಂದು ಒಂದೇ, ಹೌದು ವಿಧೇಯಕ ತಂದಿದ್ದಾರೆ. ಇದ್ರ ಬಗ್ಗೆ ಬಿಲ್ಗೆ ಸಂಬಂಧಪಟ್ಟಂತೆ ನೀವು ಏನು ಕ್ಲಾರಿಫಿಕೇಶನ್ ಕೇಳ್ತೀರ ಕೇಳಿ. ಅದು ಇದ್ರೇನು ಬದಲಾವಣೆ ಮಾಡ್ಬೇಕಂದ್ರೆ ಹೇಳಿ, ಯಾವ ಸರಿ ಇಲ್ಲ ಅದನ್ನ ಹೇಳಿ. ಅದನ್ನ ಬಿಟ್ಬಿಟ್ಟು ವಿಶ್ಲೇಷಣೆ ಅಂದರೆ ಮಾನ್ಯ ಅಧ್ಯಕ್ಷರೇ, ಒಂದು ವರ್ಡ್ ಕೊಟ್ಟರೆ 10 ಪೇಜ್ ಬರೆಯೋಂಥ ತಾಕತ್ತು ಇಲ್ಲಿ ಎಲ್ಲ ಸದಸ್ಯರಿಗೂ ಅದೇ. ಒಂದು ಪದಕ್ಕೆ 10 ಪೇಜ್ ಬರಿತೀವಿ ನಾವೇ ಅಲ್ವಾ? ಹಂಗಾರೆ ನೀವು ಇದೊಂದು ಬಿಲ್ಗೆ ತಗೊಂಡು ಒಬ್ಬರೇ ಮಾತಾಡ್ಬೋದು, ಎಷ್ಟೊತ್ತು ಬೇಕಾದ್ರೂ ವಿಶ್ಲೇಷಣೆ ಮಾಡ್ಬೋದು. ಆಮೇಲೆ ನೀವು ಅಲ್ಲಿ ಕುತ್ಕೊಂಡು ಏನು ಮಾಡೋಕ್ಕಾಗುತ್ತೆ ಪಾಪ? ಈಗ ನೀವು ಹೇಳಿದ್ರಿ ಅವಕಾಶ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಮಾತಾಡೋಕೆ ಅವಕಾಶ. ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದ ನಾವು? ಅತಿ ಮಾಡಬಾರ್ದು ಅಂತ ದುರುಪಯೋಗ ಪಡಿಸ್ಕೊಳ್ಳೋದ? ಎಲ್ಲ ಸದಸ್ಯರಿಗೆ ಅವಕಾಶ ಕೊಡೋದು ಬೇಡವಾ? ಒಬ್ಬರಿಗೆ ಮಾತಾಡೋಕೆ ಅವಕಾಶ ಸಿಕ್ಕಿದ್ರೆ ಬೇರೆಯವರೆಲ್ಲ ಆಯ್ತು. ಇದು ಸದನದ ಆಸ್ತಿ. ಇರಿ ಸರ್ ದಯವಿಟ್ಟು, ಇದು ಸದನದ ಆಸ್ತಿ. ಒಂದ್ ನಿಮಿಷ ಇರೋಣ. ಇದು ಸದನದ ಆಸ್ತಿ. ಅಧ್ಯಕ್ಷರೇ, ಇದು ಸದನದ ಆಸ್ತಿ. ಇದು ಸದನದ ಆಸ್ತಿ. ಅವ್ರಿಗೆ ಎಷ್ಟು ಮಾತಾಡಕ್ಕೆ ಅವಕಾಶ ಕೊಡ್ಬೇಕು, ನಮಗೂ ಮಾತಾಡಕ್ಕೆ ಅವಕಾಶ ಕೊಡ್ಬೇಕಾಗ್ತದೆ. ನಾವು ಮಾತಾಡ್ತೀವಿ ಬೇಕು ಅಂದ್ರೆ. ಅರ್ಥ ಆಯ್ತಲ್ಲ? ಹಾಗಾಗಿ ದಯವಿಟ್ಟು ಎಲ್ರಿಗೂ ಒಂದು 5 ನಿಮಿಷನೋ 10 ನಿಮಿಷನೋ ಇದಕ್ಕೆ ಸೀಮಿತವಾಗಿ ಅವಕಾಶ ಮಾಡಿಕೊಡಿ ದಯಮಾಡಿ. ಮಾನ್ಯ ಸಭಾಪತಿಗಳೇ, ಒಂದು ನಿಮಿಷ. ಅವರು ಪಾಯಿಂಟ್ ಆಫ್ ಆರ್ಡರ್ ಕೇಳಿಲ್ಲ, ನಾ ಪಾಯಿಂಟ್ ಆಫ್ ಆರ್ಡರ್ ತಿಳ್ಕೊಂಡೆ. ಇಲ್ಲ, ಅವ್ರು ಇಲ್ಲಿಲ್ಲ ಪಾಯಿಂಟ್ ಆಫ್ ಆರ್ಡರ್ ಹೇಳಿಲ್ಲ. ನೋಡಿ, ಇದು ಸರಿಯಲ್ಲ. ಇದು ಪಾಯಿಂಟ್ ಆಫ್ ಆರ್ಡರ್ ಇಲ್ಲ ರೀ, ಪಾಯಿಂಟ್ ಆಫ್ ಆರ್ಡರ್ ಹೇಳಿಲ್ಲ. ಮತ್ತೆ ಹೇಳ್ತಾ ಇದ್ದಾರೆ ಇದೇ ಪಾಯಿಂಟ್ ಇಲ್ಲ ಅಂತ ಹೇಳಿದ್ರು. ಪಾಯಿಂಟ್ ಆಫ್ ಆರ್ಡರ್ ಮಾಡಲಿಲ್ಲ ಅವರು. ಪಾಯಿಂಟ್ ಆಫ್ ಆರ್ಡರ್ ತಿಳ್ಕೊಂಡೆ ಪಾಯಿಂಟ್ ಆಫ್ ಆರ್ಡರ್ ಅಂತ ಹೇಳಿದಾರೆ. ರವೀನ್ 5 ನಿಮಿಷ ಮುಗಿಸಿ. ಮಾನ್ಯ ಸಭಾಪತಿಗಳೇ, ನೀವು ನೋಡ್ಬೇಕು ಸದನದ ಸರ್ ಸಭಾಪತಿಗಳೇ, ಈಗ ಇದು ಪಾಯಿಂಟ್ ಆಫ್ ಇದು ನೀವು ಏನು ಅರ್ಬಿ ಅವ್ರು ಮಾತಾಡಿದಾರಲ್ಲ, ಪೂರಾ ತಪ್ಪು ಮಾತಾಡಿದ್ದಾರೆ. ದಯವಿಟ್ಟು ತೆಗಿಬೇಕದು. ನೋಡ್ತೀನಿ, ತೆಗಿಬೇಕು. ಆಯ್ತು, ನಾ ತರಿಸ್ಕೊಡ್ತೀನಿ. ಅವ್ರಿಗೆ ಸಂಬಂಧ ಮಾನ್ಯ ಸಭಾಪತಿಗಳೇ, ಬಸವರಾಜ್, ಈಗ ಇವರು ಪೂರ್ವಕಲ್ಪಿತ ಹಿತಾಸಕ್ತಿ ಎಂಬುದರೊಳಗೆ ಧರ್ಮ ಅನ್ನೋದನ್ನು ತಂದಿದ್ದೀವಿ. ಧರ್ಮ, ಜನಾಂಗ, ಜಾತಿ, ಲಿಂಗ ಇತ್ಯಾದಿ ಎಲ್ಲ ತಂದಿದ್ದೀವಿ. ಆ ತಂದಿರೋ ಕಾರಣಕ್ಕೆ ಇದನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ. ನೀವು ಅದನ್ನು ತರದೇ ಇದ್ದಿದ್ರೆ ನನಗೆ ಅದನ್ನು ಔಟ್ ಆಫ್ ದ ವೇ ಮಾತಾಡ್ತಿದ್ದಾನೆ ಅಂತ ಹೇಳ್ಬೋದಿತ್ತು. ನೀವು ತಂದಿರೋದ್ರಿಂದ ಅದ್ರ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ. ಈಗ ನೀವು ಇವತ್ತು ಯಾವುದೂ ಮುಚ್ಚಿಡೋಕ್ಕಾಗಲ್ಲ. ಗೂಗಲ್ ಸರ್ಚ್ ಮಾಡಿದ್ರು ಕೂಡ ವಾಟ್ ಈಸ್ ದ ಮೀನಿಂಗ್ ಆಫ್ ಜೆಹಾದ್ ಅಂತ ಕೇಳಿದ್ರೆ ಜೆಹಾದ್ನ ಅರ್ಥ ಹೇಳುತ್ತೆ. ಹೂ ಈಸ್ ಕಾಫಿರ್ ಅಂದರೆ ಕಾಫಿರ್ ಅರ್ಥ ಹೇಳುತ್ತೆ. ನಿಮ್ಗೇನಂದ್ರೆ ಕಾಫಿರ ಅರ್ಥವನ್ನ ಸರ್ ಬಹಳ PhD ಬಿಲ್ ಬಗ್ಗೆ ಸಂಬಂಧ ಇಲ್ಲ. ಮಾತಾಡಕ್ಕೆ ಹೇಳಿ, ಬೇರೆ ಎಕ್ಸ್ಪ್ಲೇಷನ್ ಮಾಡೋದೇನು ಬೇಕಾಗಿಲ್ಲ.
ಈ ರೀತಿ ಸತ್ಯ ಹೇಳಿದ್ರೆ ಇಲ್ಲ, ಅದಕ್ಕೆ ಸತ್ಯ ಹೇಳಿದ್ರೆ ಅಲ್ಲ, ನಾವು ಹೇಳ್ಬೇಕು, Google ಇಲ್ಲ, ಏನ್ Google ಸತ್ಯ ಹೇಳಿದ್ರೆ what is speech? ಸತ್ಯ ಇಲ್ಲ. ಅದೊಂದು Google ಮಾಡಿಲ್ಲ. ಗೊತ್ತಾಗುತ್ತೆ. ಅಲ್ಲ, ಒಂದು ನಿಮಿಷ ಕೂತ್ಕೊಳ್ಳಿ. ಅಲ್ಲ, ಸಭಾಧ್ಯಕ್ಷರೇ, ಅದಕ್ಕೆ ಅಲ್ಲ, ಹೇಳಿದೆ, ಸರಿ, ಅಲ್ಲ, ಸತ್ಯ ಹೇಳೋದನ್ನ ನಿರ್ಬಂಧಿಸೋದಕ್ಕೆ ಇಲ್ಲ. ಅಣ್ಣ, ಒಂದು ನಿಮಿಷ. ಸತ್ಯ ಹೇಳೋದನ್ನ ನಿರ್ಬಂಧಿಸೋದಕ್ಕೆ ಅಧಿಕಾರ ಇಲ್ಲ. ಸಭಾಧ್ಯಕ್ಷರೇ, ಈ ಬಿಲ್ ನಲ್ಲಿ ಒಂದು ನಿಮಿಷ, ಸತ್ಯ ಒಂದು ನಿಮಿಷ ಹೇಳೋದನ್ನ ಮಾತಾಡ್ಬಿಡಿ. ನಿರ್ಬಂಧಿಸ ಕೊಟ್ಟಿದ್ದೀರಿ. ಈ ಬಿಲ್ ಮೂಲಕ ಸತ್ಯವನ್ನ ನಿರ್ಬಂಧಿಸ ಕೊಟ್ಟಿದ್ದೀರಿ. 151ನೇ ರ್ಯಾಂಕಿಂಗ್ ನಲ್ಲಿ ಇದೀವಿ ದೇಶದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ. ಒಂದು ನಿಮಿಷ ರೀ. ಇವ್ರು ಏನ್ ಬಹಳ ದೊಡ್ಡ ಮಾತಾಡ್ತೀರಿ ಇಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ. ಮತ್ತೇನ್ ನೀವೇನು ಬೇಕಿದ್ ಮಾತಾಡ್ಬೋದು. ಈ ಕಾಯ್ದೆ- ನೀವು ಈ ದೇಶದಲ್ಲಿ ಯಾರಿಗೂ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಕೊನೆ ಈ ದೇಶದಲ್ಲಿ ಯಾರಿಗೂ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಬಂದು ಬಹಳ ದೊಡ್ಡ ಅಡ್ವೊಕೇಟ್ ಮಾಡ್ತೀರಾ ನೀವು. ನೀವು ಸರ್ಕಾರ Today this India is under 51 ranking. ಇಲ್ಲ 150 ದೇಶದಲ್ಲಿ 150 ranking ಅಲ್ಲಿ ಇದೀವಿ. ಮತ್ತು ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಇಲ್ಲಿ ಮಾತಾಡ್ತೀರಿ ನೀವು. ಈ ದೇಶದಲ್ಲಿ ಯಾರಿಗೆ ಫ್ರೀಡಮ್ ಕೊಟ್ಟಿದ್ದೀರಿ ನೀವು? ಸುಮ್ಮನೆ ವಾಕ್ ಸ್ವಾತಂತ್ರ್ಯವನ್ನ ಸಂವಿಧಾನ ಕೊಟ್ಟಿದೆ. ಇವರೇನು ಕೊಡಬೇಕಾಗಿಲ್ಲ. ನಾವು ಮಾತಾಡೋದನ್ನ ತಡೆಯಕ್ಕೆ ಯಾರಿಗೂ ತಾಕತ್ತಿಲ್ಲ. ನಾವು ಸಂವಿಧಾನದ ತಳಗಡೆ ಮಾತಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಆಡಳಿತ ಇರೋದು ಸಂವಿಧಾನ. ಇವ್ರ ಪರ್ಮಿಷನ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡುವಂತ ಪಾಪಿಗಳು ನೀವು. ಎಮರ್ಜೆನ್ಸಿ ಡಿಕ್ಲೇರ್ ಮಾಡುವಂತ ಪಾಪಿಗಳು ನೀವು. ಮಾತಾಡ್ತಾ ಇರೋದು ಇದು ಬೇಕು ಅಂತ ಮಾತಾಡ್ತಾ ಇರೋದು. ಸ್ವಾತಂತ್ರ್ಯ ಕಿತ್ಕೊಂಡಂತ ನೀವು. ಕೂಡ್ರಿ ಕೂಡಿ ಒಂದು ನಿಮಿಷ ಕೂಡ್ರಿ ನೀವು ಕೂಡ್ರಿ ಎಲ್ಲರೂ ಕೂಡ್ರಿ ಕೂತ್ಕೊಳ್ಳಿ ಒಂದು ನಿಮಿಷ ಕೂಡ್ರಿ. ನೀವು ನೋಡಿ ಸಭಾನಾಯಕರೇ ಮತ್ತು ವಿರೋಧ ಈ ಥರ ನೀವು ಸದನ ನಡೆಸೋ ನಾನು ನಡ್ಸೋಕ್ಕಾಗೋದಿಲ್ಲ. ಎಲ್ಲರೂ ಇವತ್ತು ಏನದಕ್ಕೆ ಈಗ ಗೌರವ ಐತಿಲ್ಲ ಇದಕ್ಕರ ಈ ಸ್ಥಾನಕ್ಕರ ಒಂದು ಕೊಡ್ರಿ ಮಾನ ಮರ್ಯಾದೆ ಐತಿಲ್ಲ ನಿಮಗೆ. ನಾನು ಹೇಳ್ತಿದ್ದೀನಿ ಅವ್ರು ಮಾತಾಡಿದ್ದನ್ನು ಅದಕ್ಕೆ ಅಕಸ್ಮಾತ್ ಕಡತದಿಂದ ತರಿಸ್ತೀನಿ. ಅದು ಕಡತದಿಂದ ಅಕಸ್ಮಾತ್ ಅನ್ಪಾರ್ಲಿಮೆಂಟ್ ತೆಗಿತೀನಿ. ಅದನ್ನು ಕಡತನ ತೆಗಿತೀನಿ. ಇನ್ನು ನೋಡಿ 2 ನಿಮಿಷ ಮಾತಾಡಿ ಮುಗಿಸ್ತೀನಿ. ಸರ್ ಒಂದು ನಿಮಿಷ ಸರ್. ಇದು ಜಿಹಾದ್ ಕಾಫಿರು ಏನ್ ಸರ್ ಇದು ಸದನ ಇದು ಜಿಹಾದ್ ಬಗ್ಗೆ ಬಿಲ್ ಅಲ್ಲಿ ಇದೆಯಾ? ಈ ಬಿಲ್ ಕಾಫಿರ್ ಅಂತ ಇದೆಯಾ ಇದರಲ್ಲಿ? ಇದು ಚರ್ಚೆ ಮಾಡೋದು. ಜಿಹಾದ್ ಬಿಲ್ಲಿಗೆ ಸಂಬಂಧನೇ ಇಲ್ಲ. ಜಿಹಾದಿಗೂ ಬಿಲ್ಲಿಗೂ ಸಂಬಂಧನೇ ಇಲ್ಲ. ಹೇಳಕತ್ತೀನಿ ನಾ ಹೇಳ್ತೀನಿ ನೋಡಿ. ಈಗ ಬಿಲ್ಲನ್ನ ಏನು ಪ್ರಚೋದನಕಾರಿ ಭಾಷಣ ಮಾಡುವಂತ ಬಿಲ್ನ ಪ್ರಚೋದನಕಾರಿ ಮಾಡಬೇಡ. ಏನು ನೀವು ಅದನ್ನೇ ಅವ್ರು ಮಾತಾಡ್ತಾ ಇದ್ದಾರೆ. ಯಾವ್ದನ್ನ ನಿರ್ಬಂಧ ಮಾಡಬೇಕು ಇಂಥ ಅಂತಂದ್ರೆ ಈ ಬಿಲ್ ಪಾಸ್ ಆಗ್ಬೇಕು. ಕೊಡ್ರಿ ಒಂದು ನಿಮಿಷ. ಉಮಾಪತಿ ಕೊಡಿ ನೋಡಿ. ನಾನು ಹೇಳ್ತೀನಿ ನೇಮ್ ಏನೈತಿ. ಅವ್ರು ಮಾತಾಡಿದ್ದಾರೆ, ನೀವು ಹೇಳಿದ್ದೀರಿ. ಅಕಸ್ಮಾತ್ ಅನ್ಪಾರ್ಲಿಮೆಂಟ್ ಹೊಡಿದ್ರೆ ಕಡತಿನ ತೆಗೆದು ಹಾಕೋ ಜವಾಬ್ದಾರಿ ನಂದು. ಮಾತಾಡಿದ್ರು ನೋಡಪ್ಪ ನೀನು ರವಿ ಸ್ವಲ್ಪ ಪ್ರಚೋದನಕಾರಿ ಭಾಷಣ ಕಡಿಮೆ ಮಾಡು. ಅಲ್ಲ ನಾನೀಗಲಿ ನಾನು ಮಾತಾಡಿ. ಏನು ಬರೀ ಇದಾತಲ್ಲ ನಿಮ್ಗೆ. ಕೊಡ್ರಿ ಏನು ಒಂದು ಸ್ವಲ್ಪ ತಿಳುವಳಿಕೆ ಐತಿರಿ ನಿಮ್ಗೆ. ಏನಾರ ಹೇಳ್ತೀನಿ ಮಾತಾಡಿದ್ರೆ ಮಾತಾಡ್ತೀರಿ. ಆಯ್ತು ರೀ. ಇನ್ನೇನು ಹೇಳ್ಬೇಕು ಹೇಳಕತ್ತೀನಿ ಕೇಳಿ. ಮಾನ್ಯ ಸಭಾಪತಿಗಳೇ ಆಯ್ತು ರೀ. 2 ನಿಮಿಷ. ಮಾನ್ಯ ಸಭಾಪತಿಗಳೇ ಶಿವಕುಮಾರ್ ಕುತ್ಕೊಳ್ಳಿ. ನಾ ಹೊರಗೆ ಹಾಕ್ತೀನಿ ನೋಡಿ. ನಿಮ್ಮನ್ನ ಕುತ್ಕೊಳ್ತೀರ ಹೊರಗೆ ಹಾಕ್ಲಿ. ಕುತ್ಕೊಳ್ಳಿ. ಏನು ಕಿಮ್ಮತ್ ಐತಿ ನಿಮ್ಗೆಲ್ಲ. ಆಯ್ತು ರೀ ಮುಗಿಸ್ತಿರ್ತೀವಿ ನೀವು. ಪ್ರಜಾಪ್ರಭುತ್ವ ಸತ್ಯದ ಪ್ರತಿಪಾದನೆಗೆ ವಿರುದ್ಧ ಮುಗಿಸಿ ಸಾಕು. ನೋಡಿ 11:40 ಮಾತಾಡ್ತೀರಿ. ಪ್ರಜಾಪ್ರಭುತ್ವ ಸತ್ಯದ ಪ್ರತಿಪಾದನೆಗೆ ವಿರುದ್ಧ ಆಗಬಾರದು. ಸತ್ಯ ಹೇಳಿದ್ರೆ ಅದು ಅಪರಾಧವಾಗಿ ಪರಿಗಣಿಸಲ್ಪಡಬಾರದು. ಬಿಲ್ಲಿಗೆ ನೀವು ನಿರ್ಬಂಧ ಬಿಲ್ಲಿಗೆ ಕೆಟ್ಟ ಪ್ರೊಸೀಡಿಂಗ್ಸ್ ಆಗುತ್ತೆ. ಬಿಲ್ ಮೇಲೆ ಮಾತಾಡೋದು ನಿರ್ಬಂಧಿಸೋದು ನೋಡಿ. ಎಷ್ಟೊತ್ತರ ಟೈಮ್ ಬೇಡ. ನೋಡಿ ಕರ್ನಾಟಕವನ್ನ ಈ ಸದನ ಸರ್ವ ಜನಾಂಗದ
ಒಂದು ಕೆಟ್ಟ ತಡೀರಿ. ಇತಿಹಾಸಕ್ಕೆ ಕಾರಣ ಆಗ್ತೀವಿ. ತಡೀರಿ ಒಂದು ಕೆಟ್ಟ ನೋಡಿ, ಇತಿಹಾಸಕ್ಕೆ ಕಾರಣ ಒಂದು ಆಗ್ತೀವಿ. ನಿಮಿಷ ಸಭಾನಾಯಕರೇ, ವಿರೋಧ ಪಕ್ಷ ನಾಯಕರೇ, ನಾನು ಹೇಳ್ತಿದ್ದೀನಿ, ಹೇಳಾಕ ಈ ಬೇರೆಯವ್ರನ್ನ ಮಾತಾಡೋದನ್ನು ತಿಳ್ಕೊಬೇಕು. 14 ಜನ ಅದಾರ, ಅದಕ್ಕೆ ಒಂದು ಟೈಮ್ 11:40 ಸ್ಟಾರ್ಟ್ ಮಾಡ್ಯಾರ. ಎಷ್ಟೊತ್ತು ಅದು ಒಬ್ಬೊಬ್ಬ 14 ಮಂದಿ ಎಷ್ಟು ಮಾತಾಡಿ ಇನ್ನೂ ನೀವು ಬಿಲ್ನಲ್ಲಿ ನಿರ್ಬಂಧ ಹಾಕಕ್ಕೆ ಅಧಿಕಾರ ಹೇಗೆ ಹೇಳಿ? ನೀವು ಹೆಂಗ್ ನಿರ್ಬಂಧ ಹಾಕ್ತೀರಿ ಬಿಲ್ನಲ್ಲಿ? ನಾನು ಹೇಳ್ತೀನಿ ಭಾಳ ಜೋರ್ ಮಾಡಬೇಡ ನೀನು. ನಾ ಹೇಳ್ತೀನಿ ನೋಡಿ, ನಾನು ಪರ್ಮನೆಂಟ್ ಅಲ್ಲ, ನೀವು ಪರ್ಮನೆಂಟ್ ಅಲ್ಲ. ಯಾವ್ದಾದ್ರು ಬಿಡಿ, ನಾವು ಹಾಕುವ ಹೇಳ್ಬೇಡ. ಸದನಕ್ಕೆ ಪೀಠಕ್ಕೆ ಗೌರವ ಹೆದರಿ ಇದು ಔರಂಗಜೇಬು ಟಿಪ್ಪು ಸುಲ್ತಾನ್ ಕಾಲ ಅಲ್ಲ. ಆ ಕಾಲದಲ್ಲಿ ಈಗ ಹೆದರ್ಬೇಕಾ? ಚಾಲೆಂಜ್ ಮಾಡ್ತಾ ಇದ್ದಾರೆ ಅವರು. ಕ್ರಮ ತಗೋಬೇಕು ತಕ್ಷಣ ತಾವು. ಚಾಲೆಂಜ್ ಮಾಡ್ತೀರಿ ಮಾನ್ಯ ಸಭಾಪತಿಗಳ ನನಗಿರುವ ಸಂವಿಧಾನ ನನಗೆ ಸಂವಿಧಾನ ಯಾರು ಭಿಕ್ಷೆ ಅಲ್ಲ. ಸಭಾಪತಿ ಸಂವಿಧಾನ ಅಧಿಕಾರ ಕೊಟ್ಟಿರೋದು ಈ ಮಾತಾಡುವ ಹಕ್ಕನ್ನ ಸದನ ಬಗ್ಗೆ ಕಿತ್ಕೊಳಕ್ಕಾಗಲ್ಲ. ಮಾಡ್ಲಿಕ್ಕೆ ಅವಕಾಶ ಕಿತ್ಕೊಳಕ್ಕಾಗಲ್ಲ. ಗೊತ್ತಿಲ್ಲ, ನಿಮ್ಮ ಹಣೆ ಬರ ಗೊತ್ತು, ನಿಮ್ಮ ಹಣೆ ಬರ ಗೊತ್ತು, ಬುದ್ಧನಿಗೆ ಏನು ಮಾಡಿದ್ರಿ ಗೊತ್ತು.